ಯುಗಾದಿ ಹೊಸದೊಡಕಿಗೂ ಕೂಡ ದರ ಏರಿಕೆಯ ಶಾಕ್ ಎದುರಾಗ್ತಾ ಇದೆ. ಬೆಂಗಳೂರಿನಲ್ಲಿ 900 ರೂಪಾಯಿ ಗಡಿ ದಾಟಿದ ಮಟನ್ ರೇಟ್. ಯುಗಾದಿ ಹೊಸದೊಡಕಿಗೂ ಕೂಡ ದರ ಏರಿಕೆ ಶಾಕ್ ಎದುರಾಗ್ತಾ ಇದೆ. ಬೆಂಗಳೂರಲ್ಲಿ ಇದೀಗ 900 ರೂಪಾಯಿ ಗಡಿಯನ್ನ ದಾಟಿದೆ ಮಟನ್ ರೇಟ್ ಹೆಚ್ಚಾದ್ರೂ ಕೂಡ ಮಾಂಸ ಖರೀದಿಗೆ ಜನರು ಇದೀಗ ಮುಗಿಬಿದ್ದಿದ್ದಾರೆ. ಮಾಂಸವನ್ನ ಖರೀದಿ ಮಾಡ್ತಾ ಇದ್ದಾರೆ. ಪಾಪಣ್ಣ ಮಟನ್ ಸ್ಟಾಲ್ ನಲ್ಲಿ ಕ್ಯೂ ನಿಂತಿದ್ದಾರೆ ಜನ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಚಿಕನ್ ಮಟನ್ ಖರೀದಿಗೆ ಶಾಪ್ಗಳಲ್ಲಿ ಜನರು ಕ್ಯೂ ನಿಂತಿದ್ದಾರೆ. ದರ ಏರಿಕೆ ಆದ್ರೂ ಕೂಡ ಮಟನ್ಗಾಗಿ ಕ್ಯೂ ನಿಂತಿದ್ದಾರೆ. ಇವತ್ತು ಯುಗಾದಿ ಹೊಸದೊಡಕು, ಇವತ್ತು ಕೂಡ ದರ ಏರಿಕೆಯ ಶಾಕ್ ಜನರಿಗೆ ಎದುರಾಗ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಇದೀಗ ಮಟನ್ ಶಾಪ್ ಮುಂದೆ ಜನರು ಕ್ಯೂ ನಿಂತಿರುವಂತದನ್ನ ನೀವು ಕೂಡ ಇದೀಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಇದು ಬೆಂಗಳೂರಿನಲ್ಲಿ ಇರುವಂತಹ ದೃಶ್ಯಾವಳಿಗಳಾಗಿದೆ. ಮಟನ್ ಶಾಪ್ ಮುಂದೆ ಇದೀಗ ಜನರು ಕ್ಯೂ ನಿಂತಿರುವಂತದನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ರೇಟ್ ಹೆಚ್ಚಾದ್ರೂ ಕೂಡ ಮಾಂಸ ಖರೀದಿಗೆ ಜನರು ಇದೀಗ ಮುಗಿಬಿದ್ದಿದ್ದಾರೆ. ಮಾಂಸ ಖರೀದಿ ಮಾಡಲು ಜನರು ಮುಗಿಬಿದ್ದಿರುವಂತದ್ದ ಸಾಲುಗಟ್ಟಿ ನಿಂತಿರುವಂತದನ್ನ ನೀವು ಕೂಡ ಇದೀಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಚಿಕನ್ ಹಾಗೂ ಮಟನ್ ಖರೀದಿಗೆ ಶಾಪ್ಗಳಲ್ಲಿ ಜನರು ಸಾಲುಗಟ್ಟಿ ನಿಂತಿರುವಂತಹ ನೇರ ದೃಶ್ಯಾವಳಿಗಳಾಗಿದೆ ಇದು. ಇವತ್ತು ಮೊನ್ನೆಯಷ್ಟೇ ಯುಗಾದಿ ಹಬ್ಬವನ್ನ ಬಹಳ ಸಂಭ್ರಮ ಸಡಗರದಿಂದ ಈಗಾಗಲೇ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಿದ್ದಾರೆ. ಇವತ್ತು ಹೊಸದೊಡಕು ಇದೆ, ಆದ್ರಿಂದ ಎಲ್ಲರೂ ಕೂಡ ಮಟನ್ ಶಾಪ್ ನಲ್ಲಿ ಇದೀಗ ಕ್ಯೂ ನಿಂತಿರುವಂತದನ್ನ ಗಮನಿಸ್ತಾ ಹೋಗಬಹುದು. ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. 900 ರೂಪಾಯಿ ಗಡಿ ದಾಟಿದೆ ಮಟನ್ ರೇಟ್, ಆದ್ರೂ ಕೂಡ ಜನರು ಅಲ್ಲಿ ಕ್ಯೂ ನಿಂತಿರುವಂತದನ್ನ ಗಮನಿಸ್ತಾ ಇರಬಹುದು. ನೀವು ಕೂಡ ಈಗಾಗಲೇ ಜನರು ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಎಲ್ಲವನ್ನ ಕೂಡ ಸರ್ಕಾರ ಈಗಾಗಲೇ ಬೆಲೆ ಏರಿಕೆಯನ್ನ ಮಾಡಿದೆ. ಬಸ್ ರೇಟ್ ಆಗಿರಬಹುದು, ಮೆಟ್ರೋ ರೇಟ್ ಆಗಿರಬಹುದು, ಜೊತೆಗೆ ಹಾಲಿನ ದರವನ್ನ ಕೂಡ ಹೆಚ್ಚಳ ಮಾಡಿದೆ. ಜೊತೆಗೆ ಈಗ ಮಟನ್ ರೇಟ್ ಕೂಡ ಹೆಚ್ಚಳ ಆಗಿದ್ರು ಕೂಡ ಜನರು ಕ್ಯೂ ನಿಂತಿದ್ದಾರೆ.